ಒಬ್ಬ ವಿವಾಹ ಆಪ್ತ ಸಲಹೆಗಾರರಿಗೆ ದಂಪತಿಗಳ ನಡುವಿನ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ಬಗ್ಗೆ ಪ್ರಶ್ನಿಸಲಾಯಿತು. ಅವರ ವಿವರಣೆಯು ಹೀಗಿತ್ತು: ಕೆಲವೊಮ್ಮೆ ದಂಪತಿಗಳು ನನ್ನ ಬಳಿ ಪರಸ್ಪರ ಕಟುವಾಗಿ ದೂರನ್ನು ನೀಡಲು ಬಂದಾಗ ನಾನು ಅವರಿಗೆ ತಮ್ಮ ಸಂಗಾತಿಯ ಬಗ್ಗೆ ಅವರಿಗಿರುವ ದೂರಿನ ಬದಲಿಗೆ ಏನಾದರೂ ಮೆಚ್ಚಿದ್ದ ಅಥವಾ ಇನ್ನೂ ಮೆಚ್ಚುವ ಗುಣವಿದ್ದರೆ ಅದನ್ನು ಬರೀರಿ ಎಂದು ಹೇಳ್ತೀನಿ. ಆದರೆ ಯಾವುದೇ ದಂಪತಿಗಳಿಗೆ ತಮ್ಮ ಸಂಗಾತಿಯ ಕುರಿತು ಯಾವ ಮೆಚ್ಚುಗೆಯ ವಿಷಯವೂ ಇಲ್ಲದಿರುವುದನ್ನು ನಾನು ಇಲ್ಲಿಯವರೆಗೆ ಕೇಳೇ ಇಲ್ಲ. ಬಹುಬಾರಿ ಈ ಸರಳ ವಿಷಯವು ಇಡೀ ಸಂಬಂಧಕ್ಕೆ ಹೊಸ ತಿರುವನ್ನು ನೀಡಬಲ್ಲದು. ನಾನು ಈ ಸಲಹೆಯನ್ನು ನೀಡಿದ ಒಬ್ಬ ವ್ಯಕ್ತಿ ಇನ್ನು ಮುಂದೆ ಸಾಗಿದರು. ಅದೇ ಸಂಜೆ ಅವರು ತಮ್ಮ ಹೆಂಡತಿಯ ಪಕ್ಕದಲ್ಲಿ ಕುಳಿತು ಒಂದು ಪೇಪರ್ ಮತ್ತು ಒಂದು ಪೆನ್ಸಿಲನ್ನು ಹಿಡಿದು ಆಕೆಯನ್ನೇ ಆಗಾಗ್ಗೆ ನೋಡುತ್ತಾ ಬರಿತಾ ಇದ್ರು. ಕೊನೆಗೆ ಆಕೆ ಅವರನ್ನ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ಲು. ಆಗ ಅವರು, ನಿನ್ನ ಒಳ್ಳೆಯ ಗುಣಗಳನ್ನು ನಾನು ಬರಿತಾ ಇದ್ದೀನಿ ಅಂತ ಹೇಳಿದರು. ಒಳ್ಳೆಯ ಗುಣಗಳು? ಅವಳು ಅಚ್ಚರಿಯಿಂದ ಕೇಳಿದ್ಲು. ನೀನು ನನ್ನಲ್ಲಿ ಒಳ್ಳೆಯ ಗುಣ ಇದೆ ಎಂದು ಭಾವಿಸಿರುವೆ ಎಂದು ನನಗೆ ಅನ್ನಿಸಲೇ ಇಲ್ಲ ಅಂತ ಹೇಳ್ತಾಳ. ನಿನ್ನಲ್ಲಿ ಒಳ್ಳೆಯ ಗುಣಗಳಿವೆ ಎಂದು ಆತ ತನ್ನ ಕೆಲಸವನ್ನು ಮುಂದುವರೆಸಿದ್ರು. ಕುತೂಹಲದಿಂದ ಆಕೆ, ಎಲ್ಲಿ ಕಾಗದ ತೋರಿಸು. ಆದರೆ ಆತ ಮೊದಲು ಇದಕ್ಕೆ ಒಪ್ಪಲಿಲ್ಲ. ಆಕೆ ಬಹಳ ಒತ್ತಾಯಿಸಿದಾಗ ಆತ ಅವಳ ಬಗ್ಗೆ ಬರೆದಿದ್ದನ್ನು ಓದಿದ್ರು. ಅದನ್ನು ಕೇಳಿ ಆಕೆ ಸಂತೋಷಪಟ್ಲು. ಅವಳಿಗೆ ಬಹಳ ಆಶ್ಚರ್ಯ ಆಯಿತು. ನನ್ನ ಎಷ್ಟೋ ವಿಷಯಗಳು ನಿನಗೆ ಇಷ್ಟವಾಗಿದೆ ಅಂತ ನನಗೆ ತಿಳಿದಿರಲಿಲ್ಲ ಅಂತ ಹೇಳ್ತಾಳೆ. ಇನ್ನೂ ಬಹಳ ವಿಷಯಗಳಿವೆ, ಆದರೆ ನನಗೆ ನಿನ್ನ ಬಗ್ಗೆ ಇಷ್ಟವಿಲ್ಲದೆ ಇರೋದು ಸ್ವಲ್ಪ ಇದಾವಷ್ಟೆ. ಆತ ಖುಷಿಯಾಗಿ ಹೇಳಿದ್ರು. ಆಯಿತು, ಹಾಗಾದರೆ ಅವುಗಳನ್ನು ಕೂಡ ಬರಿ ಅಂತ ಅವಳು ಹೇಳಿದ್ಲು. ಆಗ ಆತ, ನೀನು ಒಪ್ಪಿದ್ರೆ ಅವುಗಳನ್ನು ಬರಿತೀನಿ ಅಂತ ಹೇಳ್ತಾನೆ. ಈ ಕೆಲಸದಿಂದಾದ ಫಲವೇನು? ಈ ಕಥೆಯ ನೀತಿ ಏನು? ಇದರ ಫಲಿತಾಂಶವಂದ್ರೆ, ಇಬ್ಬರು ಸಮಾಧಾನದಿಂದ ಶಾಂತ ಚಿತ್ತದಿಂದ ತಮ್ಮಿಬ್ಬರ ನಡುವಿನ ದೂರುಗಳನ್ನು ಹೊರತಂದರು ಹಾಗೂ ಅವುಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಪರಿಹರಿಸಿಕೊಂಡ್ರು. ಬಹುತೇಕ ವೈವಾಹಿಕ ಸಮಸ್ಯೆಗಳು ಸೂಕ್ತವಾದ ಸಂಪರ್ಕವಿರದ ಕಾರಣ ಉಂಟಾಗುತ್ತದೆ. ವಿವಾಹಿತರು ತಮ್ಮ ಭಾವನೆಗಳನ್ನು ಪರಸ್ಪರ ಪ್ರಾಮಾಣಿಕವಾಗಿ ಸಂಪರ್ಕಿಸಿದರೆ ಎಲ್ಲ ಸಮಸ್ಯೆಗಳು ಸುಲಭವಾಗಿ ಪರಿಹರಿಸಬಹುದು.